अस्सलाम वालेकुम। आप देख रहे हैं आपका अपना कोलार ट्रोनिस चैनल। आप जो अपने चैनल की तरफ से जो तस्वीरात जो देख रहे हैं, यह महालक्ष्मी लेआउट वार्ड नंबर 16 शहर कोलार की तस्वीरात देख रहे हैं। यह वार्ड बहुत खस्ता हालत में था और यह बहुत बड़ा वार्ड है और यहाँ पर जो सड़कें हैं बहुत कीमती हैं और इसी वार्ड से म्यूनसिपल को रेवेन्यू यानी कि घरों का टैक्स भी जाता है। बहुत सालों से यह वार्ड खस्ता हाल में था। अब इस वार्ड में रोडों का काम शुरू हो चुका है। आप देख रहे हैं काबा शादी महल से महालक्ष्मी लेआउट का मेन रोड का है, रोड का तस्वीरात आप देख रहे हैं आपके अपने इस कोलार ट्रोनिस चैनल के जरिए। और आपके चैनल की तरफ से उस वार्ड के काउंसलर फेरोज पाशा भी कुछ तफसीलात इस चैनल की तरफ से आप तक पहुंचाएंगे, वो भी हम आप तक पहुंचाएंगे। तो वार्ड नंबर 16 के लिए 2 करोड़ रुपए फंड जारी हुआ है, जैसे कि एमएलसी जनाब नसीर की तरफ से 60 लाख रुपए और कोलार के एमएलए कत्तूर मंजूर के तरफ से 1 करोड़ 40 लाख रुपए जारी किए गए हैं। 2 करोड़ रुपए में यहाँ पर रोड का काम शुरू हुआ है। तो उसकी तस्वीरात आप देख सकते हैं आपके अपने इस कोलार ट्रोनिस के नजरिए। और वहाँ के काउंसलर फेरोज पाशा ने नसीर साहब का और कोलार के एमएलए कत्तूर मंजूर का और अनिल कुमार का शुक्रिया अदा किया गया। तो आप देख रहे हैं वहाँ के सारे तस्वीरात आपके अपने इस चैनल की तरफ से। और हम आपको वहाँ के काउंसलर क्या कहते हैं वो भी आप सुन सकते हैं उन्हीं की जुबानी से आपके अपने इस चैनल की तरफ से। और इस वक्त वार्ड नंबर 16 के काउंसलर फेरोज पाशा के साथ और एक काउंसलर शामिर पाशा और काउंसलर के दोस्त अहबाब और इस वार्ड के मुखीम लोग हजरात भी वहाँ पर मौजूद थे। और उस वार्ड के भी जो वोटर्स हैं उन्हीं की जुबानी भी आप सुन सकते हैं आपके अपने इस कोलार ट्रोनिस चैनल के जरिए। अगर आपको ये चैनल और तस्वीरात पसंद आए तो आपके दोस्तों अहबाब के मोबाइल तक ज़्यादा से ज़्यादा शेयर करें, ताकि कोलार और कर्नाटक के अतराफ कनाफ के अखबारात तस्वीरात के जरिए उन तक पहुँच सके। शुक्रिया। ಕೋಲಾರದ 14ನೇ ವಾರ್ಡಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಇದು ಯಾವುದು ಅನುದಾನದಲ್ಲಿ ಮತ್ತು ಎಷ್ಟು ಅಮೌಂಟಲ್ಲಿ ಕೆಲಸ ಮಾಡಬೇಕು ಸರ್? ಇದು ಅಲ್ಪಸಂಖ್ಯಾತರ ನಿಧಿ ಅಂತ ಏನು ಅಮೌಂಟ್ 10 ಕೋಟಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಅಲ್ಹಾಜ್ ನಸೀರ್ ಅಹಮದ್ ಸಾಹೇಬರು 5 ಕೋಟಿ ಮತ್ತು ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಜನಪ್ರಿಯ ನಾಯಕರಾದಂತಹ ಡಾಕ್ಟರ್ ಜಿ ಕತ್ತೂರ್ ಮಂಜುನಾಥ್ ಅವರು 5 ಕೋಟಿ ತಂದವರು. ಈ 10 ಕೋಟಿಯಲ್ಲಿ ನನ್ನ ವಾರ್ಡಿಗೆ ನಜೀರ್ ಸಾಹೇಬರಿಂದ 60 ಲಕ್ಷ ನನ್ನ ವಾರ್ಡಿಗೆ ಹಾಕಿದ್ದಾರೆ, ವಾರ್ಡ್ ನಂಬರ್ 16 ಮಹಾಲಕ್ಷ್ಮಿ ಲೇಔಟಿಗೆ. ಹಾಗೆ ಏನು ನಮ್ಮ ಶಾಸಕರ ಅವ್ರ ಕಡೆಯಿಂದ 1 ಕೋಟಿ 40 ಲಕ್ಷವನ್ನು ಹಾಕಿದ್ದಾರೆ. 2 ಸೇರಿ 2 ಕೋಟಿ ಆಗಿದೆ. ಈ 2 ಕೋಟಿಯಲ್ಲಿ ಎಲ್ಲ ನಮ್ಮ ಮಹಾಲಕ್ಷ್ಮಿ ಲೇಔಟಿನ ಮುಖ್ಯ ರಸ್ತೆಗಳನ್ನು ಎಲ್ಲ ಯಾವ್ದು ಮುಖ್ಯ ರಸ್ತೆಗಳು ನಮ್ಮ ವಾರ್ಡಿಗೆ ಸೇರುತ್ತೆ ಆ ವಾರ್ಡಿಗೆ ಮುಖ್ಯ ರಸ್ತೆಗಳನ್ನು ಎಲ್ಲ ನಾವು ಇದರಲ್ಲಿ ಹಾಕಿದ್ದೀವಿ. ಮತ್ತು ಎಲ್ಲೂ ಅವಶ್ಯಕತೆ ಇದೆ, ಚರಂಡಿಗಳ ಅವಶ್ಯಕತೆ ಇದೆ, ಆ ಚರಂಡಿಗಳನ್ನು ಈ 2 ಕೋಟಿ ಅನುದಾನದಲ್ಲಿ ನಾವು ಹಾಕಿದ್ದೀವಿ ಸರ್. ಮತ್ತು ಈಗ ಎಷ್ಟು ಮತ್ತೆ ಇನ್ನೇನು ಸರ್ ಮತ್ತೆ ಇನ್ನೊಂದು 30 ಇನ್ನೂ ವಿಶೇಷ ಅನುದಾನ ಅಂತ ಮಾನ್ಯ ಶಾಸಕರು ತಂದಿದ್ದಾರೆ. 30 ಕೋಟಿ ತಂದಿದ್ದಾರೆ. ಆ 30 ಕೋಟಿಯಲ್ಲೂ ನನ್ನ ವಾರ್ಡಿಗೆ, ಯಾಕಂದರೆ ನನ್ನ ವಾರ್ಡಿಗೆ ಹೆಚ್ಚಿನ ಯಾಕೆ ಪ್ರಾಮುಖ್ಯತೆ ನೀಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಡೀ ಊರಲ್ಲಿ ನಮ್ಮ ಏನು 35 ವಾರ್ಡ್ಗಳಿವೆ, ಈ 35 ವಾರ್ಡ್ಗಳಲ್ಲಿ ಅತಿ ಹೆಚ್ಚು ದೊಡ್ಡ ವಾರ್ಡ್ ಇರೋದು ನಂದು. ಮತ್ತು ಅಷ್ಟು ಡೆವಲಪ್ ಆಗಿಲ್ಲ. ಅದರ ಜೊತೆಯಲ್ಲಿ ಏನು ನಗರಸಭೆಗೆ ರೆವೆನ್ಯೂ ಹೋಗುತ್ತೆ, ಏನು ಇನ್ಕಮ್ ಹೋಗುತ್ತೆ ನಗರಸಭೆಗೆ, ಏನು ಟಾಪ್ 5 ರೆವೆನ್ಯೂ ಹೋಗೋ ಏನು ವಾರ್ಡ್ಗಳಿವೆ, ಆ ಟಾಪ್ 5 ವಾರ್ಡ್ಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಒಂದು. ಅದಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಮತ್ತೆ ಏನು 30 ಕೋಟಿ ಬಂದಿದೆ, ಆ 30 ಕೋಟಿಯಲ್ಲಿ 2.5 ಕೋಟಿಯಿಂದ 3 ಕೋಟಿವರೆಗೂ ನನಗೆ ಆಗ್ತಾ ಇದೆ ಸರ್. ನನ್ನ ವಾರ್ಡಿಗೆ ಕೊಡ್ತಾ ಇದ್ದಾರೆ ಸರ್, ಶಾಸಕರು ಕೊಡ್ತಾ ಇದ್ದಾರೆ. ಆಲ್ರೆಡಿ ಅವ್ರ ಮಾತು ಹೇಳಿದ್ದಾರೆ, 2.5 ಕೋಟಿ ಕೊಡೋದು ಅಂತ ಹೇಳಿದ್ದಾರೆ ಸರ್. ಸರ್ ಪ್ರಮುಖವಾಗಿ ಈ ರಸ್ತೆಗಳು ಮಾಡೋಕ್ಕೆ ಮೇಲೆ ಈಜುಡಿ ಮತ್ತು ಸರ್ ಎಲ್ಲ ಕೆಲಸಗಳು ನೋಡಿ ನೀರಿನ ಸರ್ ವಾರ್ಡ್ನ ನಾನು ಗೆದ್ದಾದ್ಮೇಲೆ ನನ್ನ ವಾರ್ಡಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ತೀರಿ. ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳಿದರೆ ಮಹಾಲಕ್ಷ್ಮಿ ಲೇಔಟು, ಬ್ಯಾಂಕ್ ಕಾಲೋನಿ, ಅನ್ಸಾರಿ ಮೊಹಲ್ಲಾ, ಜಮಾಲ್ ಶಾ ನಗರ, ಬೀದರ್ ಅಲ್ಬಾಬಾ ಏರಿಯಾ, ಉಸ್ಮಾನ್ ನಗರ ಅಂತ ಎಲ್ಲ ಬರುತ್ತೆ ಸರ್. ಈ ಎಲ್ಲ ವಾರ್ಡ್ಗಳಲ್ಲಿ ಈ ಎಲ್ಲ ಏರಿಯಾದಲ್ಲಿ 90% ನೀರನ್ನು ನಾವು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. 90% ನೀರಿನ ಸಮಸ್ಯೆಯನ್ನು ಕಂಪ್ಲೀಟ್ ಮಾಡಿದ್ದೀವಿ. ಏನು 10% 15% ಏನು ಉಳಿದಿದೆ
ಅದು ಬೋರ್ವೆಲ್ಲು ಅಲ್ಲಿ ನೀರು ಇಲ್ದಿರೋ ಕಾರಣ ಮತ್ತು ಬೋರ್ವೆಲ್ ರಿಪೇರ್ಸು ಈ ಕಾರಣದಿಂದ ನೀರು ಇಲ್ದಂಗೆ ಆಗಿದೆ ಸರ್. ಉಳಿದದ್ದು ಎಲ್ಲ 90% ನನ್ನ ವಾರ್ಡು ನೀರಿಂದ ಆಲ್ಮೋಸ್ಟು ಎಲ್ಲ ಕಂಪ್ಲೀಟ್ ಆಗಿದೆ, ಸಕ್ಸಸ್ ಆಗಿದೆ. ನೀರು ಕೊಡೋದ್ರಲ್ಲಿ ಒಂದು ಸಕ್ಸಸ್ ಆಗಿದೆ. ಮತ್ತು ಏನು ಚರಂಡಿ ಅಂತ ಹೇಳಿ UGD ಹೇಳಿದ್ರಿ, UGD ಲೈನ್ಸ್ ಎಲ್ಲೆಲ್ಲಿ ಇರಲಿಲ್ಲ, ಯಾವ ಕಡೆ UGD ಲೈನ್ ಇರಲಿಲ್ಲ, ಅದನ್ನು ಏನು ಅಮೃತ್ ಇದರಲ್ಲಿ ಏನಿತ್ತು, ಅಮೃತ್ ಯೋಜನೆಯಲ್ಲಿ ಪೆಂಡಿಂಗ್ ಏನಿತ್ತು, ಅದರಲ್ಲಿ ಸೇವಿಂಗ್ಸ್ ಏನಿತ್ತು, ಆ ಸೇವಿಂಗ್ಸಲ್ಲಿ ಎಲ್ಲ ಆಲ್ಮೋಸ್ಟು UGD ಲೈನ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಅದಾದಮೇಲೆ ನಾವು ಹೊಸ ರೋಡನ್ನು ಹಾಕೋದು ಇದು ಮಾಡಿರೋದು ಎಲ್ಲ ಕಂಪ್ಲೀಟ್ ಕೆಲಸ. ಪೈಪ್ಲೈನು, ನೀರಿನ ಪೈಪ್ಲೈನು ಮತ್ತು UGD ಲೈನ್ ಎಲ್ಲಿ ಕಂಪ್ಲೀಟ್ ಆಗಿದೆ ಅಲ್ಲೇ ಎಲ್ಲ ಇದು ಮಾಡ್ತಾ ಇರೋದು, ರೋಡ್ಸ್ ಎಲ್ಲ ಆಗ್ತಾ ಇರೋದು. ಏನು ಮಾಡ್ತಾರೆ ಅಂದರೆ ಇದು ವಸ್ತಿಗಳು ಆದಮೇಲೆ ಚೆನ್ನಾಗಿದ್ದಾರೆ, ಅದಕ್ಕೆ ಜನಗಳಿಗೆ ಏನು ಹೇಳ್ತಾರೆ ಸರ್? ಜನರಿಗೆ ಮೊನ್ನೆನೂ ಯಾರೋ ಕಾಲ್ ಮಾಡಿದ್ರು, ಅವ್ರಿಗೂ ಹೇಳಿದ್ದೀನಿ ಏನೇನು ಕೆಲಸ ಇದೆ ಬಿಫೋರ್ ರೋಡ್ ಹಾಕೋ ಮುಂಚೆನೇ ಎಲ್ಲ ಅವ್ರು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಏನು ಮಾಡೋಕ್ಕೆ ಕೊಡೋದಿಲ್ಲ. ಅದು ನಮ್ಮ ಕೆಲಸ ಏನಿದೆ, ಅವ್ರ ಕೆಲಸ ಏನಿದೆ, ಏನು ಪೈಪ್ಲೈನ್ ಆಗಬೇಕಾ ಅಲ್ಲಂದ್ರೆ UGD ಕನೆಕ್ಷನ್ಸ್ ಏನಾದರೂ ಕೊಡಬೇಕಿದ್ರೆ ಬಿಫೋರು ರೋಡ್ ಏನು ನಮ್ಮ ಕೆಲಸ ನಡೀತದೆ ಅದಕ್ಕೆ ಮುಂಚೆನೇ ಅವ್ರು ಮಾಡ್ಕೊಳ್ಬೇಕು. ಅದಾದಮೇಲೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಸರ್. ಅದಕ್ಕೆ ಅವ್ರು ಎಲ್ರಿಗೂ ಆಲ್ರೆಡಿ ಮನೆಯವ್ರಿಗೆಲ್ಲ ಹೋಗಿ ಹೇಳಿದ್ದೀರಿ, ಯಾರ್ಯಾರು ಪೈಪ್ಲೈನ್ ಇರಲಿಲ್ಲ ಅವರೆಲ್ಲ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅವರು ಸೈಟ್ ಇದ್ರೂ ಮನೆ ಕಟ್ತಾ ಇಲ್ಲ, ಇನ್ನೂ ಅವರು ಸೈಟ್ ಇದ್ರೂ ಅವರು ಕನೆಕ್ಷನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸರ್. ಸರ್ ಎಲ್ಲ ಈಗ ವಿಶೇಷ ಅನುದಾನ ಮತ್ತು ನನ್ನ ವಾರ್ಡಿನ ಜನತೆಗೆ ಸಂತೋಷವಾದ ಸುದ್ದಿ ಇದು. ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ಲೇಔಟ್ ಅಂದರೆ ಅತಿ ದೊಡ್ಡ ವಾರ್ಡ್ ಇದು. ದೊಡ್ಡ ವಾರ್ಡ್ ಇದ್ದರೂ ಏನು ಎಲ್ಲ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಯಾವಾಗ ನಾನು ಗೆದ್ದಾದ ಏನೇನಿದೆ ನೀರಿನ ಸೌಕರ್ಯಗಳು ಮತ್ತು ಚರಂಡಿ ಕಸದ ಬಗ್ಗೆ ಮತ್ತು ಸ್ಟ್ರೀಟ್ ಲೈಟ್ಸು, ಯಾವುದೇ ಕಂಬಕ್ಕೂ ಸ್ಟ್ರೀಟ್ ಲೈಟ್ ಇಲ್ದಿರೋ ಯಾವ ಕಂಬನೂ ಇಲ್ಲ ಸರ್ ನನ್ನ ವಾರ್ಡಲ್ಲಿ. ಮತ್ತು ಮೇನ್ ರೋಡ್ ಎಲ್ಲ ಮಣ್ ರೋಡ್ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಅಂದರೆ ಎಲ್ಲ ಮಣ್ ರೋಡೆ, ಯಾವ ರೋಡು ಇರಲಿಲ್ಲ. ಈಗ ಸರ್ ಏನಿದೆ ಮಹಾಲಕ್ಷ್ಮಿ ಲೇಔಟಿಗೆ ಕನೆಕ್ಟಿಂಗ್ ಎಷ್ಟು ಮೇನ್ ರೋಡ್ಸ್ ಇದೆ ಎಲ್ಲ ಆಲ್ಮೋಸ್ಟ್ ಇದರಲ್ಲಿ ಕಂಪ್ಲೀಟ್ ಆಗ್ತಾಯಿದೆ ಸರ್. ಖಾಲಿ ಸೇಡಿಗಳವೆ, ಅವರು 1 ವರ್ಷ ನಂತರ ಮನೆ ಕಟ್ತಾರೆ, ಮತ್ತು ಅವ್ರು ರೆಡಿಗಿದ್ದಾರಲ್ಲ ಸರ್. ಅವರಿಗೆ ನಗರಸಭೆಯಿಂದ ಇದಿದೆ, ಫೈನ್ ಕಟ್ಟಬೇಕು. ಅವ್ರು ಫೈನ್ ಕಟ್ಟು ಮತ್ತು ಅವರು ಏನು ಅಗೀತಾರೆ ಫೀಸ್ ಕಟ್ಬಿಟ್ಟು ಏನು ಅಗೀತಾರೆ ಮತ್ತು ಅದನ್ನು ಅವರು ಫಿಲ್ ಮಾಡಬೇಕು. ಅದು ಏನು ಕಾಂಕ್ರೀಟ್ ಇರುತ್ತಾ ಕಾಂಕ್ರೀಟನ್ನು ಹಾಕಿ ಅವ್ರು ಇದು ಮಾಡಬೇಕು. ಅದು ನಾವು ಆಲ್ರೆಡಿ ಹೇಳ್ತೀವಿ, ಮಾಡ್ತೀವಿ ಆ ಥರನೇ. ಎಲ್ಲ ಮುಖ್ಯ ಯಾವುದು ರೋಡ್ಸ್ ಏನು ಕೆಲಸ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ಕಾಬಾ ಚೌಟ್ರಿ ಮುಖ್ಯ ರಸ್ತೆ ಮತ್ತು ಗ್ರೀನ್ ಬಿಲ್ಡಿಂಗ್ ಕಡೆಯಿಂದ ಏನು ಇಂಜಿನಿಯರ್ ಮುಷ್ತಾಕ್ ಅವ್ರ ಮನೆಗೆ ಹೋಗುತ್ತೆ ರೋಡು, ಆ ರೋಡು ಮತ್ತು ಅದ್ರ ಪಕ್ಕ ಏನು ಗ್ರೀನ್ ಬಿಲ್ಡಿಂಗ್ ಪಕ್ಕದಲ್ಲಿ 30 ಫೀಟ್ ರೋಡ್ ಇದೆ, ಆ ರೋಡನ್ನು ಹಾಕಿದ್ದೀವಿ. ಅದೇ ರೀತಿ AW ಸ್ವಾಮಿ ಅವ್ರು ಏನು ಮನೆ ಇದೆ ಆ ರೋಡ್ ಹಾಕಿದ್ದೀವಿ. ಅದ್ರ ಹಿಂದ್ಗಡೆ ಮಂಜಣ್ಣ ಅಂತ ಇದ್ದಾರೆ, ಒಂದು ಟೀಚರ್ ಇದ್ದಾರೆ, ಅವ್ರ ಮನೆ ಹಾಕಿದ್ದೀವಿ. 40 ಅಡಿ ರಸ್ತೆ ಹಾಕಿದ್ದೀವಿ, ಅಲ್ಲಿ ಸರ್ವೆ ನಂಬರ್ 48ರಲ್ಲಿ 40 ಅಡಿ ರೋಡ್ ಹಾಕಿದ್ದೀವಿ. ಅದೇ ರೀತಿ ಅನ್ಸಾರ್ ಮೊಹಲ್ಲಾಗೆ ಹೋಗುವ ರಸ್ತೆ ಏನು ಇಂಜಿನಿಯರ್ ಲಿಯಾಖತ್ ಅಂತ ಇದ್ದಾರೆ ನಿರ್ಮಿತಿ ಕೇಂದ್ರದವರು, ಅವ್ರ ಮನೆಯಿಂದ ಏನು ಅನ್ಸಾರಿ ಮೊಹಲ್ಲಾಗೆ ಮುಖ್ಯ ರಸ್ತೆ ಹೋಗುತ್ತೆ, ಆ ರಸ್ತೆಯನ್ನು ಈ ಗ್ರ್ಯಾಂಡ್ಸಲ್ಲಿ ಹಾಕಿದ್ದೀವಿ. ಅದೇ ರೀತಿ ಜಮಾಲ್ ಶಾ ನಗರ ಏನು ಉರ್ದು ಸ್ಕೂಲ್ ಇದೆ ನಮ್ಮದು, ಆ ಉರ್ದು ಸ್ಕೂಲ್ ರಸ್ತೆಯನ್ನು ಹಾಕಿದ್ದೀವಿ. ಅದೇ ರೀತಿ ಬೆಟ್ಟದಿಂದ ಏನು ಉಸ್ಮಾನ್ ನಗರ ಅಂತ ಏನು ಹೇಳ್ತೀವಿ, ಉಸ್ಮಾನ್ ನಗರ ಮಸೀದಿ ರಸ್ತೆ ಮುಖ್ಯ ರಸ್ತೆ, ಅದು ಡೀಸೆಲ್ ಒಬ್ಬ ಏರಿಯಾ, ಹಾಗೂ ಉಸ್ಮಾನ್ ನಗರ ಅಂತ ಏನು ಹೇಳ್ತೀವಿ ನಾವು, ಆ ರಸ್ತೆಯನ್ನು ಇದರಲ್ಲಿ ಹಾಕಿದ್ದೀವಿ. ಮತ್ತು ಅದಾದ ನಂತರ ಏನು ಬ್ಯಾಂಕ್ ಕಾಲೋನಿ ಮೇನ್ ರೋಡ್ ಏನಿದೆ ಅದು ಹಾಕಿದ್ದೀವಿ. ಈ ರೋಡಲ್ಲಿ ಏನು 2 ಕೋಟಿ ಬಂದಿದೆ ಅನುದಾನ, ಈ 2 ಕೋಟಿ ಅನುದಾನದಲ್ಲಿ ಅದು ಬ್ಯಾಂಕ್ ಕಾಲೋನಿ ರೋಡು ಹಾಕಿದ್ದೀವಿ. ಮತ್ತು ಅದೇ ರೀತಿ ಏನು ಚೈನಾ ಮುನ್ನಾ ಅಂತ ಇದ್ದಾರೆ ಅನ್ಸಾರಿ ಮೊಹಲ್ಲಾದಲ್ಲಿ, ಒಬ್ಬರು ನಮ್ಮ ಫ್ರೆಂಡು ಚೈನಾ ಮುನ್ನಾ ಅಂತ ಇದ್ದಾರೆ, ಅವ್ರ ಮನೆ ರಸ್ತೆಯನ್ನು ಹಾಕಿದ್ದೀವಿ. ಅದೇ ರೀತಿ ಏನು ಪೈಂಟರ್ ಅಮ್ಜದ್ ಅಂತ ಏನಿದ್ದಾರೆ ಅನ್ಸಾರಿ ಮೊಹಲ್ಲಾದಲ್ಲಿ, ಅವ್ರ ಮನೆ ಅಲ್ಲಿಂದ ಹಿಡಿದು ಕೀಲ್ಕೊಟ್ಟೆ ಏನು ತೋಟಗಳು ಬರುತ್ತೆ ಅಲ್ಲಿವರೆಗೂ ಆ ರಸ್ತೆಯನ್ನು ಹಾಕಿದ್ದೀವಿ. ಮತ್ತು SA ಫಂಕ್ಷನ್ ಹಾಲ್ ರೋಡು ಏನು ಮೇನ್ ರೋಡಿಂದ ಏನು MB ರೋಡಿಂದ SA ಫಂಕ್ಷನ್ ರೋಡ್ ಏನು ಹೋಗ್ತೀವಿ, ಅದು ಏನು ಕೆಟ್ಟೋಗಿದೆ ರಸ್ತೆ, ಅದನ್ನು ಸರಿಪಡಿಸೋದಕ್ಕೆ ಈ ಫಂಡಲ್ಲಿ ಹಾಕಿದ್ದೀವಿ. ಮತ್ತು ಏನೇನು ಇದು ಏನು ಅಭಿವೃದ್ಧಿಗಾಗಿ ಅಂತ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ನಸೀರಾಮ ಸಾಹೇಬರು, ಅದೇ ರೀತಿ MLA ಪುತ್ತೂರು ಮಂಜಣ್ಣನವರು, ಅದೇ ರೀತಿ MLC ಅನಿಲ್ ಅಣ್ಣನವರು ಏನು ಕೋಲಾರಕ್ಕೆ ಒಂದು ಒಳ್ಳೆ ಹೆಸರನ್ನು ತರಬೇಕಂತ, ಕೋಲಾರನ್ನು ಅಭಿವೃದ್ಧಿ ಮಾಡಿಸ್ಬೇಕಂತ ಏನು ಶ್ರಮಪಟ್ಟು ಅನುದಾನವನ್ನು ತಂದು ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ.